ಹಾಗೆ ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ದಾಖಲೆ ಇದೆ. ಪೊಲೀಸರಿಂದ ನಕಲಿ ಎನ್ಕೌಂಟರ್ ಮಾಡಿಸೋದಲ್ಲ ಅಂತ ಡಿಕೆ ಸುರೇಶ್ ಆರೋಪಕ್ಕೆ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಗೂಂಡಾಗಳಿಗೆ ಹಫ್ತಾವನ್ನ ಕೊಟ್ಟು ಕಳಿಸೋದಲ್ಲ, ನನ್ನ ಎದುರಿಸಬಹುದು ಅಂತ ಷಡ್ಯಂತ್ರ ನಡೆಸಿದ್ರ, ನಾನು ಏನ್ ಮಾತನಾಡಿದ್ದೀನಿ ಅಂತ ರೆಕಾರ್ಡ್ ಇದೆ ಅಂತ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಡೊಮೈನ್ನಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಲಭ್ಯ ಇದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳದ್ದು ಸೇರಿ, ಉಪಮುಖ್ಯಮಂತ್ರಿಗಳದ್ದು ಸೇರಿ. ವಿಧಾನ ಪರಿಷತ್ತನ್ನ ಬೀದಿ ಜಗಳ ಮಾಡ್ಕೊಳ್ಳೋ, ಕಟ್ಟೆ ಮಾಡ್ಕೊಂಡವ್ರ ರೀತಿಯಲ್ಲಿ ನಡ್ಕೊಂಡ್ರಲ್ಲ 19ನೇ ತಾರೀಕು ಸಂಜೆ 5:34ಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣ ಬೀದಿ ಜಗಳದ ಕಟ್ಟೆ ಅಲ್ಲ. ಸರ್ಕಾರ ನಡೆಸೋರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ, ಹೊಣೆಗಾರಿಕೆ ಅವ್ರದ್ದಿರುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು. ಗುಂಡಾಗಳನ್ನು ಪ್ರಚೋದಿಸೋದಲ್ಲ ಅವ್ರ ಕೆಲಸ, ಗುಂಡಾಗಳಿಗೆ ಹಪ್ತ ಕೊಟ್ಟು ಕಳಿಸೋದಲ್ಲ ಇವ್ರ ಕೆಲಸ, ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ. ನ್ಯಾಯಾಂಗ ತನಿಖೆ ಆದರೆ ಇವ್ರು ಹುಳುಕು ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ. ಹಾಗೆ ಸಿಟಿ ರವಿ ಅವರಂತೂ ಬೆಳಗಾವಿಯನ್ನ ಗೂಂಡಾ ರಿಪಬ್ಲಿಕ್ ಮಾಡೋದಕ್ಕೆ ಬಿಡಲ್ಲ, ನಾವು ಬೆಳಗಾವಿ ಚಲೋ ಹೋರಾಟಕ್ಕೂ ಸಿದ್ಧ ಇದ್ದೀವಿ ಅಂತ ಮತ್ತೊಂದು ಸಮರ ಸಾರಿದ್ದಾರೆ. ನಾವು ದೂರು ಕೊಟ್ರೆ ಕೇಸ್ ಹಾಕಲ್ಲ, ಅವ್ರು ದೂರು ಕೊಟ್ರೆ ಕೇಸ್ ಯಾಕೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಬನ್ನಿ ಏನೇನು ಹೇಳಿದ್ದಾರೆ ಕೇಳೋಣ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಗುಂಡಾ ರಿಪಬ್ಲಿಕ್ ಮಾಡಲಿಕ್ಕೆ ಬಿಡಲ್ಲ. ಗುಂಡಾ ರಿಪಬ್ಲಿಕ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ನಾವು ಎಲ್ಲ ಆಯಾಮದಲ್ಲೂ ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು, ಇಬ್ಬರು ವಿಪಕ್ಷ ನಾಯಕರು, ವರಿಷ್ಠ ನಾಯಕರುಗಳು ಪಕ್ಷದ ಅವ್ರ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೀವಿ. ಬೆಳಗಾವಿಯ ಶಾಸಕರು, ಅಲ್ಲಿಯ ನಾಯಕರು ಹೇಳ್ತಾ ಇದ್ದಾರೆ, ಕೇಸ್ ರಿಜಿಸ್ಟ್ರ್ ಮಾಡಲಿಲ್ಲ ಅಂದರೆ ನಾವು ಹೋರಾಟದ ದಾರಿ ಹಿಡಿಯೋಣ. ಯಾಕೆ ಮಾಡಲ್ಲ ಕೇಸ್ನ? ಕಾನೂನುಬದ್ಧವಾಗಿ ದೂರು ಕೊಟ್ಟರು ಕೇಸ್ ರಿಜಿಸ್ಟ್ರ್ ಮಾಡಲೇಬೇಕು. ಯಾಕೆ ಮಾಡೋದಿಲ್ಲ ಕೇಸ್ನ? ನನ್ನ ವಿರುದ್ಧ ಕೊಟ್ಟ ಕೇಸು ವಿತಿನ್ ಸೆಕೆಂಡ್ ರಿಜಿಸ್ಟ್ರ್ ಆಗಿ, ಕೇಸ್ ರಿಜಿಸ್ಟ್ರ್ ಆದ ಕೆಲವೇ ನಿಮಿಷಗಳಲ್ಲಿ, ಗಂಟೆನೂ ಅಲ್ಲ ನಿಮಿಷಗಳಲ್ಲಿ ವಿತೌಟ್ ನೋಟಿಸು ಅರೆಸ್ಟ್ ಮಾಡ್ತಾರೆ. ನಾನು ಕೊಟ್ಟ ಕೇಸ್ನ ಯಾಕೆ ರಿಜಿಸ್ಟ್ರ್ ಮಾಡಲ್ಲ? ಹಾಗಾಗಿ ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅವ್ರ ಮೇಲೆ ಕ್ರಮ ಆಗದೇ ಇದ್ದರೆ, ಮೊಕದ್ದಮೆ ದಾಖಲಿಸಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಬಂದಿರೋರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಹೋರಾಟದ ದಾರಿ ಹಿಡಿತೀವಿ. ಕಾನೂನು ಬದ್ಧವಾದ ಹೋರಾಟನೂ ಮಾಡ್ತೀವಿ. ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ.